1998 ಚಿಂತಾಮಣಿ ಹೊರವಲಯದ ಒಂದು ಸಣ್ಣ ಹಳ್ಳಿ. ರಾಮೇಗೌಡರು ತಮ್ಮ 2 ಎಕರೆ ಜಮೀನಿನ ಮೂಲೆಯಲ್ಲಿ ನಿಂತಿದ್ದರು. ಅವರ ವಯಸ್ಸು 55. ಅವರ ಕೈಯಲ್ಲಿ 4 ದೇಶಿ ಮಾವಿನ ಬೀಜಗಳು. ಅವರಿಗೆ 4 ಜನ ಗಂಡು ಮಕ್ಕಳು. ದೊಡ್ಡವನು ರವಿ, 18 ವರ್ಷ, ಓದ್ತಾ ಇದ್ದ, ತುಂಬಾ ಬುದ್ಧಿವಂತ. ಆದರೆ ಕೋಪ ಜಾಸ್ತಿ. ಎರಡನೆಯವನು ಶ್ರೀನಿವಾಸ ಅಲಿಯಾಸ್ ಸೀನಾ, 15 ವರ್ಷ, ಊರಿಡೀ ತಿರುಗಿ ಎಲ್ಲರನ್ನೂ ನಗಿಸೋನು. ಮೂರನೆಯವನು ಮಂಜುನಾಥ ಅಲಿಯಾಸ್ ಮಂಜು, 12 ವರ್ಷ, ಅಮ್ಮನ ನೆರಳು ಬಿಟ್ಟು ಇರದ ಅಷ್ಟು ಮೃದು ಹುಡುಗ. ಚಿಕ್ಕವನು ಕರೀಮ ಅಲಿಯಾಸ್ ಕರಿ, 6 ವರ್ಷದ ಪುಟ್ಟ ಹುಡುಗ. ರಾಮೇಗೌಡರು 4 ಸಣ್ಣ ಗುಂಡಿ ತೆಗೆದು ಆ 4 ಬೀಜಗಳನ್ನು ಹಾಕಿದರು. ಅವರ ಹೆಂಡತಿ ಲಕ್ಷ್ಮಮ್ಮ ಬಂದು ಕೇಳಿದಳು, ಈ ವಯಸ್ಸಿನಲ್ಲಿ ಈ ಗಿಡ ನೆಟ್ಟು ಏನ್ ಪ್ರಯೋಜನ? ನಾವೇ ಹಣ್ಣು ತಿನ್ನೋದಿಲ್ಲ. ರಾಮೇಗೌಡರು ನಕ್ಕು ಹೇಳಿದರು, ಇದು ನಮಗಾಗಿ ಅಲ್ಲ ಲಕ್ಷ್ಮಿ, ನನ್ನ ಮಕ್ಕಳಿಗಾಗಿ. ಈ 4 ಮರಗಳು ನನ್ನ 4 ಮಕ್ಕಳು. ಇವು ಬೆಳೆದಾಗ ಅವುಗಳ ಬೇರು ಒಂದಕ್ಕೊಂದು ಹೆಣೆದುಕೊಳ್ಳುತ್ತೆ. ಗಾಳಿ ಬಂದಾಗ ಒಂದಕ್ಕೊಂದು ಆಸರೆಯಾಗಿ ನಿಲ್ಲುತ್ತೆ. ನನ್ನ ಮಕ್ಕಳೂ ಕೂಡ ಹಾಗೆ ಇರಬೇಕು ಅಂತ ನನ್ನ ಆಸೆ. ಅದೇ ರಾತ್ರಿ ರಾಮೇಗೌಡರಿಗೆ ದೊಡ್ಡ ಎದೆನೋವು ಬಂತು. ಬೆಂಗಳೂರಿಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಅವರು ತೀರಿಕೊಂಡರು. ಸಾಯುವ ಮುನ್ನ ಅವರು ರವಿ ಕೈ ಹಿಡಿದು ಒಂದೇ ಮಾತು ಹೇಳಿದರು, ಮರಗಳನ್ನು ಕಡಿಯಬೇಡ, ಮನೆಯನ್ನು ಒಡೆಯಬೇಡ. ಅಪ್ಪ ಹೋದ ಮೇಲೆ ಮನೆಯ ಜವಾಬ್ದಾರಿ ರವಿ ಮೇಲೆ ಬಿತ್ತು. ರವಿ ಚೆನ್ನಾಗಿ ಓದಿ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಸೀಟ್ ತೆಗೆದುಕೊಂಡ. ಮನೆಯನ್ನು ಅಡ ಇಟ್ಟು ಹೊಲವನ್ನು ಗುತ್ತಿಗೆಗೆ ಕೊಟ್ಟು ಅವನು ಬೆಂಗಳೂರಿಗೆ ಹೋದ. ಸೀನಾ ಯಲ್ಲಿ ಫೇಲ್ ಆಗಿ ಊರಲ್ಲೇ ಆಟೋ ಓಡಿಸಲು ಶುರು ಮಾಡಿದ. ಮಂಜು ಓದಿನಲ್ಲಿ ಚೆನ್ನಾಗಿದ್ದ. ಆದ್ರೆ ಅಮ್ಮನಿಗೆ ಒಬ್ಬನೇ ಆಸರೆಯಾಗಿ ಹಳ್ಳಿಯಲ್ಲೇ ಇದ್ದ. ಕರಿ ಇನ್ನೂ ಚಿಕ್ಕವನು. 5 ವರ್ಷ ಕಳೆಯಿತು. 4 ಮಾವಿನ ಗಿಡಗಳು ಈಗ ಸಣ್ಣ ಮರಗಳಾಗಿದ್ದವು. ರವಿ ಬೆಂಗಳೂರಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ತಿಂಗಳಿಗೆ 25,000 ಸಂಬಳ. ಅವನು ಬೆಂಗಳೂರು ಹುಡುಗಿಯಾದ ಪ್ರಿಯಾ ಎಂಬ ಹುಡುಗಿಯನ್ನು ಪ್ರೀತಿಸಿದ. ಪ್ರಿಯಾ ತುಂಬಾ ಮಾಡರ್ನ್. ಅವಳಿಗೆ ಹಳ್ಳಿ ಅಂದ್ರೆ ಇಷ್ಟ ಇರಲಿಲ್ಲ. ಒಂದು ದಿನ ರವಿ ಮನೆಗೆ ಬಂದಾಗ ಹೇಳಿದ, ಅಮ್ಮ, ನಾನು ಮದುವೆ ಆಗ್ತೀನಿ. ನನಗೆ ಆಸ್ತಿಯಲ್ಲಿ ನನ್ನ ಪಾಲು ಕೊಡು. ನಾನು ಬೆಂಗಳೂರಲ್ಲಿ ಫ್ಲ್ಯಾಟ್ ತಗೋಬೇಕು. ಅಮ್ಮನಿಗೆ ದಿಕ್ಕೇ ತೋಚಲಿಲ್ಲ. ಅದೇ ಸಮಯಕ್ಕೆ ಸೀನಾ ದೊಡ್ಡ ಸಮಸ್ಯೆ ಮಾಡಿಕೊಂಡಿದ್ದ. ಅವನು ಆಟೋ ಓಡಿಸುವಾಗ ಒಬ್ಬರಿಗೆ ಆಕ್ಸಿಡೆಂಟ್ ಮಾಡಿ ಪೊಲೀಸ್ ಕೇಸ್ ಆಗಿತ್ತು. ಪರಿಹಾರ ಕೊಡಲು 2 ಲಕ್ಷ ಬೇಕಿತ್ತು. ಮಂಜು ಮಾತ್ರ ಪ್ರತಿದಿನ ಆ 4 ಮಾವಿನ ಮರಗಳಿಗೆ ನೀರು ಹಾಕ್ತಿದ್ದ. ಅವನು ಮುಗಿಸಿ ಟೀಚರ್ ಟ್ರೈನಿಂಗ್ ಮಾಡ್ತಾ ಇದ್ದ. ಮನೆಯಲ್ಲಿ ಮೊದಲ ಬಾರಿಗೆ ಜಗಳ ಶುರುವಾಯಿತು. ರವಿ ಹೇಳಿದ, ನಾನು ಅಪ್ಪನ ಮಾತು ಕೇಳಿ ಇಷ್ಟು ವರ್ಷ ದುಡಿದಿದ್ದೇನೆ. ನನಗೆ ನನ್ನ ಪಾಲು ಬೇಕು. ಸೀನಾ ಹೇಳಿದ, ನನಗೆ ದುಡ್ಡು ಬೇಕು, ಇಲ್ಲಾಂದ್ರೆ ಪೊಲೀಸರು ಹಿಡಿದು ಕೊಂಡು ಹೋಗ್ತಾರೆ. ಲಕ್ಷ್ಮಮ್ಮ ರಾತ್ರಿಯಿಡೀ ಅತ್ತುಕೊಂಡಳು. ಬೆಳಿಗ್ಗೆ ಅವಳು ಒಂದು ನಿರ್ಧಾರಕ್ಕೆ ಬಂದಳು. ಅವಳು ತನ್ನ ತಾಳಿ ಬಿಚ್ಚಿ
ಸೀನನಿಗೆ ಕೊಟ್ಟಳು, ಇದನ್ನು ಮಾರಿ ಕೇಸ್ ಮುಗಿಸು, ಮನೆಯನ್ನು ಮಾತ್ರ ಕೇಳಬೇಡ. ಆಗ ಮಂಜು ಎದ್ದು ನಿಂತು ಹೇಳಿದ, ಅಣ್ಣ, ಈ ಮನೆ ಮಾರಿದರೆ ಅಪ್ಪನ ಕೊನೆಯ ಆಸೆ ಮುರಿದ ಹಾಗೆ. ನಾವು 4 ಜನ ಒಟ್ಟಿಗೆ ಇದ್ದರೆ ಯಾವುದೇ ಸಮಸ್ಯೆ ಬಗೆಹರಿಯುತ್ತೆ. ಅಣ್ಣ, ನೀನು ಫ್ಲ್ಯಾಟ್ ಬೇಡ. ನೀನು ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿರು. ನಾನು ಟೀಚರ್ ಆಗಿ ನಿನ್ನ ಮಕ್ಕಳನ್ನು ಓದಿಸ್ತೇನೆ. ಸೀನಣ್ಣ, ನೀನು ಆಟೋ ಬಿಟ್ಟು ನಮ್ಮ ಜಮೀನಿನಲ್ಲಿ ಟೊಮೆಟೊ ಬೆಳೆ. ನಾವು 4 ಜನ ಸೇರಿ ದುಡಿದರೆ ಈ ಮನೆಯನ್ನು ಅರಮನೆ ಮಾಡಬಹುದು. ರವಿಗೆ ಆ ಮಾತುಗಳು ಮೊದಲು ಹಿಡಿಸಲಿಲ್ಲ. ಅವನು ಸಿಟ್ಟಿನಿಂದ ಬೆಂಗಳೂರಿಗೆ ಹೋದ. ಅಲ್ಲಿ ಪ್ರಿಯಾ ಹೇಳಿದಳು, ನಿನ್ನ ಫ್ಯಾಮಿಲಿಗೆ ನೀನೇ ಬೇಡ ಅಂದ್ರೆ ನಾನು ನಿನ್ನ ಜೊತೆ ಹೇಗೆ ಬದುಕಲಿ? ಮೊದಲು ಅವರ ಜೊತೆ ಸರಿ ಮಾಡಿಕೋ. ರವಿಗೆ ಬುದ್ಧಿ ಬಂತು. ಅವನು ಮತ್ತೆ ಹಳ್ಳಿಗೆ ಬಂದ. ನನ್ನ 4 ಜನ ಅಣ್ಣ ತಮ್ಮಂದಿರು ಸೇರಿ ಜಮೀನಿನಲ್ಲಿ ಕೆಲಸ ಮಾಡಲು ಶುರು ಮಾಡಿದರು. ರವಿ ತನ್ನ ಕಂಪ್ಯೂಟರ್ ಜ್ಞಾನದಿಂದ ಟೊಮೆಟೊಗೆ ಹೊಸ ಮಾರುಕಟ್ಟೆ ಹುಡುಕಿದ. ಸೀನಾ ತನ್ನ ಆಟೋದಲ್ಲಿ ಟೊಮೆಟೊವನ್ನು ಚಿಂತಾಮಣಿ, ಕೋಲಾರ ಮಾರುಕಟ್ಟೆಗೆ ಸಾಗಿಸಿದ. ಮಂಜು ಲೆಕ್ಕ ಪತ್ರ ನೋಡಿಕೊಂಡ. ಚಿಕ್ಕವನು ಕರಿ, ಈಗ 15 ವರ್ಷದ ಹುಡುಗ. ಅವನು ಸಂಜೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. 2 ವರ್ಷದಲ್ಲಿ ಅವರ ಜೀವನವೇ ಬದಲಾಯಿತು. ಅವರು 10 ಲಕ್ಷ ಲಾಭ ಮಾಡಿದರು. ಆ ದುಡ್ಡಿನಲ್ಲಿ ಅವರು ಹಳೆಯ ಮನೆಯನ್ನು ರಿಪೇರಿ ಮಾಡಲಿಲ್ಲ. ಬದಲಾಗಿ ಅದರ ಬಲ ಪಕ್ಕದಲ್ಲಿ ಇನ್ನೂ ಒಂದು ದೊಡ್ಡ ಮನೆ ಕಟ್ಟಿದರು. ಹಳೆಯ ಮನೆ ಹಾಗೆ ಇರಲಿ ಅಂತ ಈಗ ಆ 4 ಮಾವಿನ ಮರಗಳು ದೊಡ್ಡ ಮರಗಳಾಗಿವೆ. ಪ್ರತಿ ಬೇಸಿಗೆಯಲ್ಲಿ ಅವುಗಳಲ್ಲಿ 100 ಹಣ್ಣುಗಳು ಬಿಡುತ್ತವೆ. ರವಿಯ ಮಕ್ಕಳು, ಸೀನನ ಮಕ್ಕಳು, ಮಂಜುನ ಮಕ್ಕಳು ಎಲ್ಲರೂ ಬೇಸಿಗೆ ರಜೆಗೆ ಆ ಮರಗಳ ಕೆಳಗೆ ಆಟವಾಡುತ್ತಾರೆ. ಲಕ್ಷ್ಮಮ್ಮ ಈಗ 75 ವರ್ಷದ ಅಜ್ಜಿ. ಅವಳು ಪ್ರತಿದಿನ ಸಂಜೆ ಆ 4 ಮರಗಳ ಕೆಳಗೆ ಕುಳಿತು ಮೊಮ್ಮಕ್ಕಳಿಗೆ ಕತೆ ಹೇಳುತ್ತಾಳೆ. ನಿಮ್ಮ ತಾತ ಒಂದು ದಿನ 4 ಬೀಜ ಹಾಕಿದರು, ಅವು ಇವತ್ತು 4 ಮರಗಳಾಗಿವೆ. ಹಾಗೆ ನಾವು ಕೂಡ. ರವಿ ಒಮ್ಮೆ ಅಮ್ಮನನ್ನು ಕೇಳಿದ, ಅಮ್ಮ, ನಾವು ಆ ದಿನ ಮನೆ ಮಾರಿದ್ದರೆ ಏನಾಗ್ತಿತ್ತು? ಅಮ್ಮ ಹೇಳಿದಳು, ಮನೆ ಮಾರಿದರೆ ದುಡ್ಡು ಬರ್ತಿತ್ತು ಮಗ, ಆದ್ರೆ ನೆನಪುಗಳು ಬರ್ತಿರಲಿಲ್ಲ. ದುಡ್ಡು ಖಾಲಿಯಾಗುತ್ತೆ, ನೆನಪುಗಳು ಯಾವತ್ತೂ ಖಾಲಿಯಾಗಲ್ಲ. ನಿನ್ನ ಅಪ್ಪ ನಮಗೆ ಆಸ್ತಿ ಕೊಟ್ಟು ಹೋಗಲಿಲ್ಲ, ಒಂದು ಬಂಧನ ಕೊಟ್ಟು ಹೋದರು. ಆ 4 ಮರಗಳ ಬೇರುಗಳು ಒಂದಕ್ಕೊಂದು ಹೆಣೆದುಕೊಂಡ ಹಾಗೆ. ಇದು ಕೇವಲ ಒಂದು ಮನೆಯ ಕತೆ ಅಲ್ಲ, ನಮ್ಮೆಲ್ಲರ ಮನೆಯ ಕತೆ. ಆಸ್ತಿ ಹಂಚಿದರೆ ಕಡಿಮೆಯಾಗುತ್ತೆ, ಪ್ರೀತಿ ಹಂಚಿದರೆ ಜಾಸ್ತಿಯಾಗುತ್ತೆ.